ಸಂಜೆಯಿಂದ ಒಂದು ರಾತ್ರಿಯಿಂದ ಸುರಿದಿರುವಂತಹ ಮಳೆಗೆ ಇಡೀ ಬೆಂಗಳೂರು ಒಂದು ರೀತಿಯಲ್ಲಿ ಮುಳುಗುವಂತ ಪರಿಸ್ಥಿತಿಗೆ ಬಂದಿದೆ. ಅನೇಕ ಲೇಔಟ್ಗಳು, ಅನೇಕ ಅಪಾರ್ಟ್ಮೆಂಟ್ಗಳು ಜಲಾವೃತ. ಮಳೆ ನೀರಿನಿಂದ ಎಸ್ಜೆಪಿ ರಸ್ತೆ ಕೆರೆಯಂತಾಗಿದೆ. ಎಸ್ಜೆ ಪಾರ್ಕ್ ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಕಿರಿಕಿರಿ. ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಕ್ಲಿಯರ್ ಇದ್ರೂ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಜಿಬಿ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಎಲ್ಲವನ್ನು ಕೂಡ ಸರಿಯಾಗಿ ಮಾಡ್ತೀವಿ, ಟ್ಯಾಕ್ಸ್ ಕಟ್ತೀವಿ ಅಥವಾ ಎಲ್ಲವನ್ನು ಮಾಡಿದ್ರೂ ಕೂಡ ನಮಗೊಂದು ಒಳ್ಳೆ ರಸ್ತೆಯನ್ನು ಕೊಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತಾ ಆಗಿಲ್ವಲ್ಲ ಅನ್ನುವಂಥ ಹತಾಶರಾದಂಥ ಒಂದು ಪರಿಸ್ಥಿತಿ. ಅದೇ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇದೆ. ನೋಡಿ ಎಷ್ಟು ಕಷ್ಟಪಟ್ಟು ವಾಹನ ಓಡಾಡ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ತೊಂದರೆಗಳು ಇದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಈ ರೀತಿ ನಿಧಾನಗತಿಯಲ್ಲಿ ವಾಹನಗಳು ಸಾಗುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ. ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳನ್ನು ತಪ್ಪಿಸೋದಕ್ಕೆ ಒದ್ದಾಡ್ತಾ ಇರುವಂಥ ಜನರು, ಅದರ ಜೊತೆಯಲ್ಲಿ ರಸ್ತೆ ತುಂಬ ನಿಂತಿರುವಂಥ ನೀರು, ಇದೆಲ್ಲದರಿಂದ ಜನ ಪರದಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ಆದಂಥ ಮಳೆಯ ಸೈಡ್ ಎಫೆಕ್ಟ್ಗಳು ಬೆಳಿಗ್ಗೆ ಆದರೂ ಕೂಡ ಮುಂದುವರೆದಿದೆ. ಸುಮಾರು 10:30-11 ಗಂಟೆ ಆದರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ನಾನು ಹಾಗೂ ನನ್ನ ತಂಡ ಈ ಸದ್ಯದ ಮಟ್ಟಿಗೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ಕಡೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ ಕಡೆ ಬರುವಂಥ ಈ ರಸ್ತೆ ಏನಿದೆ ಮೊದಲೇ ಬಾಟಲ್ ನೆಕ್ ಆಗಿರುತ್ತೆ. ಅವಿಷ್ಟು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ನೀರನ್ನು ತೆಗೆಯುವಂಥ ಪಂಪ್ಔಟ್ ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಅನ್ನೋದು ಗಮನಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಗುಂಡಿಗಳು ಕೂಡ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇರೋವಂಥದ್ದು. ಒಂದು ಕಡೆಗೆ ಈ ನೀರನ್ನು ಅವಾಯ್ಡ್ ಮಾಡಲಿಕ್ಕೆ ಬಲಭಾಗಕ್ಕೆ ತಿರುಗ್ತಾರೆ. ಹಿಂದ್ಗಡೆಯಿಂದ ವೇಗವಾಗಿ ಬರುವಂಥ ವಾಹನಗಳು ಟಚ್ ಆಗಿ ಜಾರಿ ಬೀಳುವಂಥ ಯತ್ನಗಳು ಕೂಡ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಈ ನೀರಿನಲ್ಲೇ ಒಂದಿಷ್ಟು ಟ್ರಾಫಿಕನ್ನು ಅವಾಯ್ಡ್ ಮಾಡಬೇಕು ಅಂತ ಬರುವಂಥ ಟೂ ವೀಲರ್ಗಳು ಕೂಡ ಈ ನೀರಿನಲ್ಲಿ ಅಡಗಿರುವಂಥ ಹಳ್ಳದಲ್ಲಿ ಬಿದ್ದು ವಾಪಸ್ ಎದ್ದು ಹೋಗುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಬೆಳಿಗ್ಗೆ ಸುಮಾರು 10:30-11 ಗಂಟೆ ಆದರೂ ಕೂಡ ಇಲ್ಲಿರುವಂಥ ನೀರನ್ನು ಪಂಪ್ಔಟ್ ಮಾಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನು ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ ಈಗ BBMP. ಅದಾದರೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳಾದರೂ ಯಾವಾಗ ಕಣ್ಣು ತೆರೆದು ಇಲ್ಲಿರುವಂಥ ಜನರ ಸಮಸ್ಯೆಯನ್ನು, ರಸ್ತೆಯ ಮೂಲಭೂತ ಸಮಸ್ಯೆಯನ್ನು ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಜೆಯಿಂದ ಒಂದು ರಾತ್ರಿಯಿಂದ ಸುರಿದಿರುವಂತಹ ಮಳೆಗೆ ಇಡೀ ಬೆಂಗಳೂರು ಒಂದು ರೀತಿಯಲ್ಲಿ ಮುಳುಗುವಂತ ಪರಿಸ್ಥಿತಿಗೆ ಬಂದಿದೆ. ಅನೇಕ ಲೇಔಟ್ಗಳು, ಅನೇಕ ಅಪಾರ್ಟ್ಮೆಂಟ್ಗಳು ಜಲಾವೃತ. ಮಳೆ ನೀರಿನಿಂದ ಎಸ್ಜೆಪಿ ರಸ್ತೆ ಕೆರೆಯಂತಾಗಿದೆ. ಎಸ್ಜೆ ಪಾರ್ಕ್ ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಕಿರಿಕಿರಿ. ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಕ್ಲಿಯರ್ ಇದ್ರೂ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಜಿಬಿ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಎಲ್ಲವನ್ನು ಕೂಡ ಸರಿಯಾಗಿ ಮಾಡ್ತೀವಿ, ಟ್ಯಾಕ್ಸ್ ಕಟ್ತೀವಿ ಅಥವಾ ಎಲ್ಲವನ್ನು ಮಾಡಿದ್ರೂ ಕೂಡ ನಮಗೊಂದು ಒಳ್ಳೆ ರಸ್ತೆಯನ್ನು ಕೊಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗಿಲ್ವಲ್ಲ ಅನ್ನುವಂಥ ಹತಾಶರಾದಂಥ ಒಂದು ಪರಿಸ್ಥಿತಿ. ಅದೇ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇದೆ. ನೋಡಿ ಎಷ್ಟು ಕಷ್ಟಪಟ್ಟು ವಾಹನ ಓಡಾಡ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ತೊಂದರೆಗಳು ಇದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಈ ರೀತಿ ನಿಧಾನಗತಿಯಲ್ಲಿ ವಾಹನಗಳು ಸಾಗುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ. ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳನ್ನು ತಪ್ಪಿಸೋದಕ್ಕೆ ಒದ್ದಾಡ್ತಾ ಇರುವಂಥ ಜನರು, ಅದರ ಜೊತೆಯಲ್ಲಿ ರಸ್ತೆ ತುಂಬ ನಿಂತಿರುವಂಥ ನೀರು, ಇದೆಲ್ಲದರಿಂದ ಜನ ಪರದಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ಆದಂಥ ಮಳೆಯ ಸೈಡ್ ಎಫೆಕ್ಟ್ಗಳು ಬೆಳಿಗ್ಗೆ ಆದರೂ ಕೂಡ ಮುಂದುವರೆದಿದೆ. ಸುಮಾರು 10:30-11 ಗಂಟೆ ಆದರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ನಾನು ಹಾಗೂ ನನ್ನ ತಂಡ ಈ ಸದ್ಯದ ಮಟ್ಟಿಗೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ
ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ಕಡೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ ಕಡೆ ಬರುವಂಥ ಈ ರಸ್ತೆ ಏನಿದೆ ಮೊದಲೇ ಬಾಟಲ್ ನೆಕ್ ಆಗಿರುತ್ತೆ. ಅವಿಷ್ಟು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ನೀರನ್ನು ತೆಗೆಯುವಂಥ ಪಂಪ್ಔಟ್ ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಅನ್ನೋದು ಗಮನಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಗುಂಡಿಗಳು ಕೂಡ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇರೋವಂಥದ್ದು. ಒಂದು ಕಡೆಗೆ ಈ ನೀರನ್ನು ಅವಾಯ್ಡ್ ಮಾಡಲಿಕ್ಕೆ ಬಲಭಾಗಕ್ಕೆ ತಿರುಗ್ತಾರೆ. ಹಿಂದ್ಗಡೆಯಿಂದ ವೇಗವಾಗಿ ಬರುವಂಥ ವಾಹನಗಳು ಟಚ್ ಆಗಿ ಜಾರಿ ಬೀಳುವಂಥ ಯತ್ನಗಳು ಕೂಡ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಈ ನೀರಿನಲ್ಲೇ ಒಂದಿಷ್ಟು ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಬೇಕು ಅಂತ ಬರುವಂಥ ಟೂ ವೀಲರ್ಗಳು ಕೂಡ ಈ ನೀರಿನಲ್ಲಿ ಇರುವಂಥ ಅಡಗಿರುವಂಥ ಹಳ್ಳದಲ್ಲಿ ಬಿದ್ದು ವಾಪಸ್ ಎದ್ದು ಹೋಗುವಂಥ ಕೆಲಸವನ್ನು ಮಾಡ್ತಿರೋವಂಥದ್ದು. ಬೆಳಿಗ್ಗೆ ಸುಮಾರು 10:30-11 ಗಂಟೆ ಆದರೂ ಕೂಡ ಇಲ್ಲಿರುವಂಥ ನೀರನ್ನು ಪಂಪೌಟ್ ಮಾಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನು ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ ಈಗ BBMP. ಅದಾದರೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳಾದರೂ ಯಾವಾಗ ಕಣ್ಣು ತೆರೆದು ಇಲ್ಲಿರುವಂಥ ಜನರ ಸಮಸ್ಯೆಯನ್ನು, ರಸ್ತೆಯ ಮೂಲಭೂತ ಸಮಸ್ಯೆಯನ್ನು ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಜೆಯಿಂದ ಒಂದು ರಾತ್ರಿಯಿಂದ ಸುರಿದಿರುವಂತಹ ಮಳೆಗೆ ಇಡೀ ಬೆಂಗಳೂರು ಒಂದು ರೀತಿಯಲ್ಲಿ ಮುಳುಗುವಂತ ಪರಿಸ್ಥಿತಿಗೆ ಬಂದಿದೆ. ಅನೇಕ ಲೇಔಟ್ಗಳು, ಅನೇಕ ಅಪಾರ್ಟ್ಮೆಂಟ್ಗಳು ಜಲಾವೃತ. ಮಳೆ ನೀರಿನಿಂದ SJP ರಸ್ತೆ ಕೆರೆಯಂತಾಗಿದೆ. SJ ಪಾರ್ಕ್ ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಕಿರಿಕಿರಿ. ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಕ್ಲಿಯರ್ ಇದ್ರೂ ಆ ರಸ್ತೆಯಲ್ಲಿ ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. GB ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಈಗ ಹೆಚ್ಚಾಗ್ತಾ ಇದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಎಲ್ಲವನ್ನು ಕೂಡ ಸರಿಯಾಗಿ ಮಾಡ್ತೀವಿ, ಟ್ಯಾಕ್ಸ್ ಕಟ್ತೀವಿ ಅಥವಾ ಎಲ್ಲವನ್ನು ಮಾಡಿದ್ರೂ ಕೂಡ ನಮಗೊಂದು ಒಳ್ಳೆ ರಸ್ತೆಯನ್ನು ಕೊಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗಿಲ್ವಲ್ಲ ಅನ್ನುವಂಥ ಹತಾಶರಾದಂಥ ಒಂದು ಪರಿಸ್ಥಿತಿ. ಅದೇ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇದೆ. ನೋಡಿ ಎಷ್ಟು ಕಷ್ಟಪಟ್ಟು ವಾಹನ ಓಡಾಡ್ತಾ ಇದೆ ಅನ್ನೋದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ತೊಂದರೆಗಳು ಇದೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಈ ರೀತಿ ನಿಧಾನಗತಿಯಲ್ಲಿ ವಾಹನಗಳು ಸಾಗುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತೆ. ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳನ್ನು ತಪ್ಪಿಸೋದಕ್ಕೆ ಒದ್ದಾಡ್ತಾ ಇರುವಂಥ ಜನರು, ಅದರ ಜೊತೆಯಲ್ಲಿ ರಸ್ತೆ ತುಂಬ ನಿಂತಿರುವಂಥ ನೀರು, ಇದೆಲ್ಲದರಿಂದ ಜನ ಪರದಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ಆದಂಥ ಮಳೆಯ ಸೈಡ್ ಎಫೆಕ್ಟ್ಗಳು ಬೆಳಿಗ್ಗೆ ಆದರೂ ಕೂಡ ಮುಂದುವರೆದಿದೆ. ಸುಮಾರು 10:30-11 ಗಂಟೆ ಆದರೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು. ನಾನು ಹಾಗೂ ನನ್ನ ತಂಡ ಈ ಸದ್ಯದ ಮಟ್ಟಿಗೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಕನೆಕ್ಟ್ ಆಗುವಂಥ ಪ್ರಮುಖ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ಕಡೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ ಕಡೆ ಬರುವಂಥ ಈ ರಸ್ತೆ ಏನಿದೆ ಮೊದಲೇ ಬಾಟಲ್ ನೆಕ್ ಆಗಿರುತ್ತೆ. ಅವಿಷ್ಟು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ನೀರನ್ನು ತೆಗೆಯುವಂಥ ಪಂಪ್ಔಟ್ ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಅನ್ನೋದು ಗಮನಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಗುಂಡಿಗಳು ಕೂಡ ಇರೋದ್ರಿಂದ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಟ ನಡೆಸ್ತಾ ಇರೋವಂಥದ್ದು. ಒಂದು ಕಡೆಗೆ ಈ ನೀರನ್ನು ಅವಾಯ್ಡ್ ಮಾಡಲಿಕ್ಕೆ ಬಲಭಾಗಕ್ಕೆ ತಿರುಗ್ತಾರೆ. ಹಿಂದ್ಗಡೆಯಿಂದ ವೇಗವಾಗಿ ಬರುವಂಥ ವಾಹನಗಳು ಟಚ್ ಆಗಿ ಜಾರಿ ಬೀಳುವಂಥ ಯತ್ನಗಳು ಕೂಡ ಹೆಚ್ಚಾಗಿರುವಂಥದ್ದು. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಈ ನೀರಿನಲ್ಲೇ ಒಂದಿಷ್ಟು ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಬೇಕು ಅಂತ ಬರುವಂಥ ಟೂ ವೀಲರ್ಗಳು ಕೂಡ ಈ ನೀರಿನಲ್ಲಿ ಇರುವಂಥ ಅಡಗಿರುವಂಥ ಹಳ್ಳದಲ್ಲಿ ಬಿದ್ದು ವಾಪಸ್ ಎದ್ದು ಹೋಗುವಂಥ ಕೆಲಸವನ್ನು ಮಾಡ್ತಿರೋವಂಥದ್ದು. ಬೆಳಿಗ್ಗೆ ಸುಮಾರು 10:30-11 ಗಂಟೆ ಆದರೂ ಕೂಡ ಇಲ್ಲಿರುವಂಥ ನೀರನ್ನು ಪಂಪೌಟ್ ಮಾಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನು ಸರ್ಕಾರ ಉತ್ತರ ನೀಡಬೇಕಾಗತ್ತೆ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆಗಿದೆ ಈಗ BBMP. ಅದಾದರೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳಾದರೂ ಯಾವಾಗ ಕಣ್ಣು ತೆರೆದು ಇಲ್ಲಿರುವಂಥ ಜನರ ಸಮಸ್ಯೆಯನ್ನು, ರಸ್ತೆಯ ಮೂಲಭೂತ ಸಮಸ್ಯೆಯನ್ನು ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BB, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.